ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ಮಾಸದಂತೆ ಈ ಮಾಸವೂ ಕೂಡ ಮೇಷರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಮೇಷರಾಶಿಯ ಸಂಬಂಧಪಟ್ಟಂತೆ ಗ್ರಹಗತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಬದಲಾವಣೆಗಳು ಜೀವನದಲ್ಲಿ ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಈ ತಿಂಗಳಲ್ಲಿ ಪ್ರಮುಖವಾಗಿ ಗ್ರಹಗತಿಗಳ ಬದಲಾವಣೆಯನ್ನು ನಾವು ತೆಗೆದುಕೊಂಡ್ರೆ, ರಾಶ್ಯಾಧಿಪತಿಯಾದಂತಹ ಕುಜ ಮೊದಲ ಭಾಗದಲ್ಲಿ ಅಲ್ಲಿಯೇ ಇದ್ದು, ಅಂದರೆ ಮಕರ ರಾಶಿಯಲ್ಲಿ ಇದ್ದು, ನಂತರದ ಉಚ್ಚ ಸ್ಥಾನದಲ್ಲಿ ಇದ್ದು, ನಂತರ 23ನೇ ತಾರೀಕಿನ ನಂತರದಲ್ಲಿ ಅವನು ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದು ಪ್ರಮುಖವಾದಂತಹ ಬದಲಾವಣೆ. ನಂತರದಲ್ಲಿ ಬುಧ, ರವಿ ಮತ್ತು ಶುಕ್ರ ಕುಂಭರಾಶಿಗೆ ಬಂದು ಆ ಮೂಲಕ ಪಂಚಗ್ರಹ ಕೂಟದ ಒಂದು ಸಂಯೋಜನೆ ಉಂಟಾಗಿ ಅದು ಮೇಷರಾಶಿಯವರ ಮೇಲೆ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಲಿದೆ. ಇನ್ನು ಕೇತು ಅಲ್ಲೇ ಇರ್ತಾನೆ, ಅಂದರೆ 5ನೇ ಮನೆಯಲ್ಲಿ, ರಾಹು 11ನೇ ಮನೆಯಲ್ಲಿ, ಗುರು 3ನೇ ಮನೆಯಲ್ಲಿ ಇರತಕ್ಕಂಥದ್ದು, ಶನಿ ವ್ಯಯದಲ್ಲಿ ಅಂದರೆ 12ನೇ ಮನೆಯಲ್ಲಿ ಇದ್ದಾನೆ. ಇದು ಪ್ರಮುಖವಾದಂತಹ ಮೇಷರಾಶಿಯವರ ಗ್ರಹಸ್ಥಿತಿ. ಇದಕ್ಕೆ ಅನುಗುಣವಾಗಿ ಆರ್ಥಿಕವಾದಂತಹ ವಿಚಾರದಲ್ಲಿ ಯಾವ ರೀತಿಯಾಗಿರುತ್ತೆ, ಆರ್ಥಿಕ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಅಥವಾ ಹಣಕಾಸಿನ ಅಭಿವೃದ್ಧಿ ಎರಡೂ ಇರುತ್ತೆ, ಪ್ಲಸ್ಸು ಮೈನಸ್ ಎರಡೂ ಕೂಡ ನಾವು ನೋಡಬೇಕಾಗುತ್ತೆ. ಮೇಷರಾಶಿಯವರಿಗೆ 7.5 ಒಂದು ಪ್ರಭಾವ ಈಗಾಗಲೇ ಇರುವುದರಿಂದ ಆ ಶನಿಯ ಒಂದು ದ್ವಾದಶದಲ್ಲಿರುವಂತಹ ಶನಿಯ ಪ್ರಭಾವದಿಂದಾಗಿ ಯಾವುದೇ ರೀತಿಯಲ್ಲಿ ಒಂದು ಅಭಿವೃದ್ಧಿ ಆಗ್ತಾ ಇರುವುದಿಲ್ಲ. ಆರ್ಥಿಕವಾಗಿ ದುಡ್ಡು ಬಂದರೂ ಕೂಡ ಹಣ ನಿಲ್ಲದೇ ಇರತಕ್ಕಂತಹ ಪರಿಸ್ಥಿತಿ, ಹಣ ಉಳಿಕೆಗೆ ಹಲವು ರೀತಿಯಾದಂತಹ ಪ್ರತಿಬಂಧಕಗಳು ಬಂದು ಹಣ ಉಳಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಮೇಷರಾಶಿಯವರಿಗೆ ಇದೆ. ಇನ್ನು ವಿಶೇಷವಾಗಿ ಈ ಕುಟುಂಬದಲ್ಲಿಯೂ ಕೂಡ ಕಿರಿಕಿರಿ ಅಥವಾ ಮನೆಯಲ್ಲಿರತಕ್ಕಂಥವರಿಗೆ ವಿಧೇಯರಾಗಿ, ನಿಮ್ಮ ರಾಶಿಯವರು ಯಾರಿದ್ದಾರೆ ಅವರು ಹಿರಿಯರಲ್ಲಿ ಯಾರೇ ಇದ್ದರೂ ಕೂಡ ವಿಧೇಯರಾಗಿ ಇಲ್ಲದೇ ಇರತಕ್ಕಂಥದ್ದು, ಜೊತೆಯಲ್ಲಿ ಮಾನಸಿಕವಾದಂತಹ ಕಿರಿಕಿರಿ, ಕುಟುಂಬದಲ್ಲಿ ಮನಸ್ತಾಪ ಇಂತಹದ್ದೆಲ್ಲ ಕಾಣತಕ್ಕಂತಹ ಸಾಧ್ಯತೆಗಳು ಉಂಟು. ಇನ್ನು ವಿಶೇಷವಾಗಿ 3ನೇ ಮನೆಯಲ್ಲಿ ಗುರು ಇರುವುದರಿಂದ ನೀವು ಮೂರನೇ ಮನೆ ಸಹೋದರ ಭ್ರಾತೃಭಾವ ಅಂತೇಳಿ ಹೇಳ್ತೀವಿ. ಈ ಸಹೋದರರೊಂದಿಗೆ ಅಥವಾ ಅಣ್ಣ ತಮ್ಮಂದಿರ ಒಂದು ಸಹಾಯದಿಂದ, ಅಕ್ಕ ತಂಗಿಯರ ಸಹಾಯದಿಂದ ಕೆಲವು ಸಾಲ ಏನಾದರೂ ಮಾಡಿದರೆ ಆ ಸಾಲವನ್ನು ತೀರಿಸ್ತಕ್ಕಂತಹ ಸಾಧ್ಯತೆಗಳನ್ನು ಕೂಡ ನೀವು ಕಂಡುಕೊಳ್ಳಬಹುದು. ಇನ್ನು ವಿಶೇಷವಾಗಿ ಸುಖಸ್ಥಾನಾಧಿಪತಿ ಅಂತ ಹೇಳಿ, ಜೀವನದಲ್ಲಿ ಸುಖವೇ ಮನಃಶಾಂತಿ ಅನ್ನತಕ್ಕಂಥ ತುಂಬ ಮುಖ್ಯ. ಮನಃಶಾಂತಿಗೋಸ್ಕರ ಎಲ್ಲ ಕೆಲಸವನ್ನು ಮಾಡತಕ್ಕಂಥದ್ದು. ಆದರೆ ಯಾರಿಗೂ ಕೂಡ ನೆಮ್ಮದಿ ಮನಃಶಾಂತಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಯಾಕೆ, ನೀವು ಸುಖಸ್ಥಾನವನ್ನು ನಾವು ನೋಡಿದರೆ ಪ್ರಮುಖವಾಗಿ ಅಲ್ಲಿ ಇರತಕ್ಕಂತಹ ಗ್ರಹಗಳ ಒಂದು ಪ್ರಭಾವದಿಂದ, ಸುಖಸ್ಥಾನಾಧಿಪತಿಯಾದಂತಹ ಗ್ರಹಗಳು ಬಲಹೀನನಾಗಿ ಜಾತಕದಲ್ಲಿ ಇದ್ದರೆ ಅದರಿಂದ ಹಲವು ರೀತಿಯ ಸಮಸ್ಯೆಗಳು ಬಂದುಬಿಡುತ್ತೆ. ಅದರಲ್ಲಿ ನಿಮಗೂ ಕೂಡ ಅದೇ ರೀತಿಯಾಗಿರತಕ್ಕಂಥದ್ದು. ಆದ್ದರಿಂದ ಈ ವಾಹನ ಸೌಖ್ಯ, ವಾಹನ ಯಾವುದೇ ಖರೀದಿ ಇಂತಹದಕ್ಕೆಲ್ಲ ಒಳ್ಳೆಯ ಮುಹೂರ್ತಗಳಿದೆ. ಮಾಘ ಮಾಸ, ಪಾಲ್ಗುಣ ಮಾಸ ನಡೀತಾ ಇರತಕ್ಕಂಥದ್ದು. ಅದರಿಂದ ಇಂತಹದ್ದೇನಾದರೂ ನೀವು ವಾಹನ ಖರೀದಿಯನ್ನು ಮಾಡಬೇಕಾದರೂ ಕೂಡ ಈ ತಿಂಗಳ ಉತ್ತಮವಾದಂತಹ ದಿನ ಇರುವುದರಿಂದ ಯಾವುದೇ ಒಂದು 4 ಚಕ್ರದ ವಾಹನ ಅಥವಾ 2 ಚಕ್ರದ ವಾಹನ ಯಾವುದೇ ಇದ್ದರೂ ಕೂಡ ಈ ತಿಂಗಳಲ್ಲಿ ನೀವು ಖರೀದಿಯನ್ನು ಮಾಡಬಹುದು. ಇನ್ನು ಮೇಷರಾಶಿ ಫೆಬ್ರವರಿ ತಿಂಗಳಲ್ಲಿ ಪಂಚಮ ಭಾವದಲ್ಲಿರ್ತಕ್ಕಂತಹ ಕೇತು ನಿಮಗೆ ಕೆಲವೊಂದು ನಿಮ್ಮ ಯಾವುದೇ ಕೆಲಸದಲ್ಲಿ ತೊಂದರೆ, ಅಡೆತಡೆಗಳನ್ನು ತರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದರಲ್ಲೂ ಕೂಡ ಮಕ್ಕಳ ವಿಷಯದಲ್ಲಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಅಭಿವೃದ್ಧಿ ಇಲ್ಲ, ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕಡಿಮೆ ಅಂಕಗಳನ್ನು ಪಡೆಯತಕ್ಕಂಥದ್ದು, ಇದರಿಂದ ಮಕ್ಕಳ ವಿಷಯದಲ್ಲಿ ನೀವು ತಲೆ ಕೆಡಿಸಿಕೊಳ್ಳತಕ್ಕಂತಹ ಸಾಧ್ಯತೆಗಳು ಉಂಟು. ಏನು ಗಾಬರಿ ಪಡತಕ್ಕಂಥದ್ದೇನೂ ಇಲ್ಲ. ಒಂದೊಂದು ತಿಂಗಳು ಒಂದೊಂದು ರೀತಿ ಇರುತ್ತೆ. ಅದರಲ್ಲಿ ಮಕ್ಕಳಿಗೆ ಕೂಡ ಉತ್ತಮವಾದಂತಹ ಪ್ರಗತಿ ಇದೆ ಅಂಥೇಳಿ ನಿಮ್ಮ ಮಾರ್ಗದರ್ಶನ ಮಕ್ಕಳಿಗೆ ಬೇಕಾಗುತ್ತೆ. ಅದರಿಂದ ಅಂತಹದ್ದರ ದಾರಿಯಲ್ಲಿ ನೀವು ನಡೀತಕ್ಕಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ಮಕ್ಕಳಿಂದ ನೆಮ್ಮದಿ ಕೆಡತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಇನ್ನು ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಇರತಕ್ಕಂತಹ ಕೆಲವೊಂದು ವೈಮನಸ್ಸುಗಳು ಕೂಡ ಈ ತಿಂಗಳಲ್ಲಿ ಪರಿಹಾರವಾಗಿ ಆ ಮೂಲಕ ವಿಚ್ಛೇದನ ಕೇಸ್ ಏನಾದರೂ ನಡೀತಾ ಇದ್ದರೆ ಅದು ಕಾಂಪ್ರಮೈಸ್ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದರಿಂದ ಆ ದಿಸೆಯಲ್ಲಿ ನಿಮ್ಮ ಪ್ರಯತ್ನ ಅನ್ನತಕ್ಕಂಥದ್ದಿರಲಿ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ ತಿಂಗಳ ಕೊನೆಯಲ್ಲಿ ವಿವಾಹ ನಿಗದಿಯಾಗತಕ್ಕಂತಹದ್ದು ಇದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸುಖ ಜೀವನ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ಇರುತ್ತೆ.
ಮನಸ್ತಾಪಗಳು ಚಿಕ್ಕಪುಟ್ಟದು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡಿತಕ್ಕಂತಹ ವಿಶೇಷವಾದಂತಹ ಸಂದರ್ಭಗಳು ಕೂಡ ಮೇಷರಾಶಿಯವರಿಗೆ ಉಂಟು ಅಂತೇಳಿ ಹೇಳಬೇಕಾಗತ್ತೆ. ಇನ್ನು ವಿಷಯ ಅನಾರೋಗ್ಯ ಸಮಸ್ಯೆ ನಿರಂತರವಾಗಿ ಈಗಾಗಲೇ 1 ವರ್ಷ 2 ವರ್ಷದಿಂದ ಕಾಡ್ತಾ ಇದೆ. ಇನ್ನು ಅನಾರೋಗ್ಯ ಸಮಸ್ಯೆ ಇಲ್ಲದೇ ಇರತಕ್ಕಂಥವರು ಯಾವುದು ಅನಿರೀಕ್ಷಿತವಾಗಿ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಆದ್ದರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ಶತ್ರುಗಳ ವಿಷಯದಲ್ಲಿ ಕೂಡ ಶತ್ರುಗಳು ನಿಮ್ಮನ್ನು ನಂಬಿಸಿ ಕತ್ತು ಕುಯ್ಯತಕ್ಕಂತಹ ಅಥವಾ ನಂಬಿಕಸ್ಥರೇ ಮೋಸ ಮಾಡತಕ್ಕಂತಹ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಇನ್ನು ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳು ಇದರಲ್ಲಿ ಭಾಗವಹಿಸುವುದರಿಂದ ಜೊತೆಯಲ್ಲಿ ಗ್ರಹಗತಿಗಳ ಏನು ದೋಷ ಇದೆ, 7.5 ಪ್ರಭಾವ ಇದೆ, ಅದೆಲ್ಲವೂ ಕೂಡ ಕಡಿಮೆ ಆಗತಕ್ಕಂಥದ್ದು. ಅದರಿಂದ ಧಾರ್ಮಿಕ ಚಿಂತನೆಯತ್ತ, ಧಾರ್ಮಿಕತೆಯತ್ತ ಅಥವಾ ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳಿಗೆ ಹೋಗಿ ಆ ಮೂಲಕ ತೀರ್ಥ ಸ್ನಾನ, ಪುಣ್ಯ ಕ್ಷೇತ್ರದಲ್ಲಿ ಒಂದು ದೇವರ ದರ್ಶನ ಇವುಗಳನ್ನೆಲ್ಲ ಆದಷ್ಟು ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ಅಂದರೆ ಎಷ್ಟೋ ಕಷ್ಟಗಳು ಇದರಿಂದ ಕಳೆಯುತ್ತೆ. ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಜೀವನವನ್ನು ಮಾಡತಕ್ಕಂಥದ್ದು ಕೂಡ ತುಂಬ ಮುಖ್ಯವಾಗುತ್ತೆ. ಇನ್ನು ಯಾವುದೇ ಒಂದು ಷೇರು ಇನ್ವೆಸ್ಟ್ಮೆಂಟು ಅಥವಾ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರವನ್ನು ನೀವು ಪ್ರಾರಂಭ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಸ್ವಲ್ಪ ಮುಂದಕ್ಕೆ ಹಾಕತಕ್ಕಂಥದ್ದು ಒಳ್ಳೆಯದು. ನೀವು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಉದ್ಯೋಗದಲ್ಲಿ ಅಥವಾ ವ್ಯವಹಾರದಲ್ಲಿ ಯಾವುದೇ ಇದ್ದರೂ ಕೆಲಸ ಬದಲಾವಣೆ ಮಾಡಬೇಕು ಅಥವಾ ವ್ಯವಹಾರ ಮಾಡ್ತಾ ಇದ್ದರೆ ಅದರಲ್ಲಿ ಏನಾದರೂ ಬದಲಾವಣೆ, ಈ ರೀತಿಯಾದಂತಹ ಚಿಂತನೆಗಳತ್ತ ಮನಸ್ಸು ಹೊರಡಬಹುದು. ಅದರಿಂದ ಇಂತಹ ಯಾವುದೇ ಹೊಸ ಪ್ರಯತ್ನಗಳನ್ನು, ಹೊಸ ಯೋಚನೆಗಳನ್ನು ಈ ತಿಂಗಳಲ್ಲಿ ಮಾಡದೇ ಇರತಕ್ಕಂಥದ್ದೇ ಒಳ್ಳೆಯದು. ಯಾಕೆಂದರೆ ಅದರಿಂದ ಏನಾದರೂ ಮುಂದೆ ಆರ್ಥಿಕವಾದಂತಹ ಮುಗ್ಗಟ್ಟು ತಲೆದೋರತಕ್ಕಂತಹ ಸಾಧ್ಯತೆಗಳು ಇದೆ. ಯಾಕೆಂದರೆ ಪೇಯದಲ್ಲಿರ್ತಕ್ಕಂತಹ ಶನಿಯ ಒಂದು ಪ್ರಭಾವದಿಂದ. ಅದರಿಂದ ಆದಷ್ಟು ಆರ್ಥಿಕವಾಗಿ ತುಂಬ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡತಕ್ಕಂಥದ್ದು ಮೇಷರಾಶಿಯವರಿಗೆ ಆರ್ಥಿಕವಾದಂತಹ ಸದೃಢತೆಯನ್ನು ಕೊಡುತ್ತೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಇನ್ನು ವಿಶೇಷವಾಗಿ ವಿದ್ಯೆಗೆ ಸಂಬಂಧಪಟ್ಟಂತೆ ಉನ್ನತ ವಿದ್ಯಾಭ್ಯಾಸ ಮಾಡತಕ್ಕಂತಹ ನಿಮ್ಮ ಕನಸು ಈ ತಿಂಗಳಲ್ಲಿ ನನಸಾಗಲಿದೆ. ಆರಕ್ಷಕ ವೃತ್ತಿಗೆ ಆಯ್ಕೆಯಾಗತಕ್ಕಂಥದ್ದು, ರಕ್ಷಣಾತ್ಮಕವಾದಂತಹ ರಕ್ಷಣಾ ಇಲಾಖೆಯ ಉದ್ಯೋಗಕ್ಕೆ ಆಯ್ಕೆಯಾಗತಕ್ಕಂತಹದ್ದು ಕೂಡ ಮೇಷರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಆಗಬಹುದು. ಅಂದರೆ ಮೇಷರಾಶಿಯವರಿಗೆ ರಾಶ್ಯಾಧಿಪತಿಯಾದಂಥ ಕುಜ ವಿಶೇಷವಾಗಿ ರಕ್ಷಣಾ ವೃತ್ತಿ ಅಲ್ಲಿ ಮನಸ್ಸನ್ನು ಎಳಿತಾ ಇರ್ತಾನೆ. ಆದ್ದರಿಂದ ಆ ವೃತ್ತಿಗೆ ಯಾರು ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಆ ವೃತ್ತಿಯ ಒಂದು ಪ್ರಯತ್ನ ಅನ್ನತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ಫಲವನ್ನು ಕೊಡತಕ್ಕಂತಹ ಸಾಧ್ಯತೆಗಳು ಉಂಟು. ಅದರಿಂದ ಇನ್ನು ಜೊತೆಯಲ್ಲಿ ಹಣವನ್ನು ಉಳಿಸ್ತಕ್ಕಂಥದ್ದು ಯಾವುದೇ ಇದ್ದರೂ ಕೂಡ ಅದನ್ನು ನೀವು ಹಣ ಉಳಿಯುವುದಿಲ್ಲ. ಎಷ್ಟೋ ಸಂಪಾದನೆ ಮಾಡ್ತೀರ, ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ, 1000 ರೂಪಾಯಿ ಸಂಪಾದನೆಯನ್ನು ಮಾಡಿದರೂ ಕೂಡ ಕೊನೆಗೆ ಹಣವೇ ಇಲ್ಲ ತಿಂಗಳ ಅಂತ್ಯದಲ್ಲಿ ಅನ್ನತಕ್ಕಂತಹ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇದೆ. ಅದರಿಂದ ಹಣವನ್ನು ಗಳಿಸುವುದಕ್ಕಿಂತ ಹಣವನ್ನು ಉಳಿಸ್ತಕ್ಕಂಥದ್ದು ಒಂದು ಯೋಗ ಅಂತೇಳಿ ಹೇಳ್ಬೋದು. ಆದ್ದರಿಂದ ಇಂತಹ ಒಂದು ವಿಷಯದಲ್ಲಿ ಹಣ ಉಳಿಸ್ತಕ್ಕಂತಹ ವಿಷಯದಲ್ಲಿ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇರುವುದರಿಂದ ತುಂಬ ಎಚ್ಚರಿಕೆಯಿಂದ ಹಣವನ್ನು ಖರ್ಚು ಮಾಡಿ, ದುಂದು ವೆಚ್ಚವನ್ನು ಮಾಡಬೇಡಿ. ಅನಾವಶ್ಯಕವಾಗಿ ಹಣವನ್ನು ಪೋಲು ಮಾಡತಕ್ಕಂಥದ್ದು, ಮೋಜು ಮಸ್ತಿಗೆ ಹಣವನ್ನು ಖರ್ಚು ಮಾಡಿ ಆ ಮೂಲಕ ಕುಟುಂಬದ ನಿರ್ವಹಣೆಗೆ ಅದರಿಂದ ತೊಂದರೆ ಆಗುತ್ತೆ. ಅದರಿಂದ ಮೇಷರಾಶಿಯವರು ತುಂಬ ಬಂದಿರತಕ್ಕಂತಹ ಹಣವನ್ನು, ನೀವು ಗಳಿಸಿರತಕ್ಕಂಥ ಹಣವನ್ನು ಪ್ರಯತ್ನಪಟ್ಟು ಅಂದರೆ ಕಷ್ಟಪಟ್ಟು ಉಳಿಸಬೇಕಾಗತ್ತೆ. ಅದರಿಂದ ಆಸ್ತಿಕವಾದಂತಹ ಸಮಸ್ಯೆಗಳು ಕೂಡ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥದ್ದು ಮೇಷರಾಶಿಯವರು ಈ ತಿಂಗಳಲ್ಲಿ ತುಂಬ ಮುಖ್ಯ ಆಗುತ್ತೆ. ಅದರಿಂದ ಇನ್ನು ಕೆಲವೊಂದು ನೀವು ಯಾವುದೇ ಒಂದು ಕಾರ್ಖಾನೆಯ ಮಾಲೀಕರಾಗಿದ್ದರೆ, ದೊಡ್ಡ ದೊಡ್ಡ ಉದ್ಯಮೆಯನ್ನು ನಡೆಸ್ತಾ ಇದ್ದರೆ ಕೆಲಸಗಾರರಿಂದ ತೊಂದರೆ ಆಗತಕ್ಕಂತಹ ಅಥವಾ ಸಹೋದ್ಯೋಗಿಗಳಿಂದ ತೊಂದರೆ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಅದರಿಂದ ಎಚ್ಚರಿಕೆಯಿಂದ ನಿಮ್ಮ ಜವಾಬ್ದಾರಿಯನ್ನು ಆದಷ್ಟು ನೀವೇ ಖುದ್ದಾಗಿ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ಯಾರೋ ಮಾಡತಕ್ಕಂತಹ ತಪ್ಪಿಗೆ ನಿಮಗೆ ತೊಂದರೆ ಉಂಟಾಗಬಹುದು. ಅದರಿಂದ ಇದನ್ನು ನೀವು ಪ್ರಮುಖವಾಗಿ ನೋಡಿಕೊಂಡು ಆ ಮೂಲಕ ನೀವು ಯಾವುದೇ ಉದ್ಯಮೆಯನ್ನು ನಡೆಸ್ತಾ ಇದ್ದರೆ ಅದರಲ್ಲಿ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಸ್ವಂತ ಉದ್ಯಮೆಯನ್ನು ನಡೆಸ್ತಕ್ಕಂತಹದ್ದು ಯಾವುದೇ ಇದ್ದರೂ ಕೂಡ ಎಚ್ಚರಿಕೆಯಿಂದ ಉದ್ಯಮೆಯನ್ನು ನಡೆಸ್ತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಪೂರ್ವ ಪುಣ್ಯ ಸ್ಥಾನ, ಅದೃಷ್ಟದ ಸ್ಥಾನ 9ನೇ ಮನೆ ಅಂತೇಳಿ ನಾವು ಹೇಳ್ತೀವಿ. 9ನೇ ಮನೆಗೆ ಗುರುವಿನ ದೃಷ್ಟಿಯೊಂದು ಇರುವುದರಿಂದ ಅಯಾಚಿತವಾಗಿ ಕೆಲವೊಂದು ಆರ್ಥಿಕವಾದಂತಹ ಸದೃಢತೆ ಬರತಕ್ಕಂಥದ್ದು ಇರುತ್ತೆ. ನೀವು ಅಂದುಕೊಳ್ಳದೇ ಇದ್ದಾಗ ಯಾವುದೋ ಒಂದು ಹಣ ಬರುತ್ತೆ, ಆದರೆ ಉಳಿಸ್ತಕ್ಕಂಥದ್ದು ಕಷ್ಟ ಅಂತ ನಾನು ಆಗಲೇ ಹೇಳಿದೆ. ಅದರಿಂದ ಅದೃಷ್ಟ ಭಾವದ ಮೇಲೆ ವಿಶೇಷವಾಗಿ ಗುರುವಿನ ದೃಷ್ಟಿ ಇರುವುದರಿಂದ
ಆ ಗುರುವಿನ ದೃಷ್ಟಿಯ ಕಾರಣದಿಂದಾಗಿ ನಿಮಗೆ ಯಾವುದೋ ಬರಬೇಕಾದ, ನೀವು ಯಾವುದೋ ಸಾಲ ಕೊಟ್ಟಿರ್ತೀರ, ಆ ಹಣ ತಿರುಗಿ ಬರ್ಬೋದು. ಅಥವಾ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ನಿಮ್ಮ ಪ್ರತಿಭೆಗೆ, ನಿಮ್ಮ ಶ್ರಮಕ್ಕೆ, ನೀವು ಮಾಡತಕ್ಕಂತಹ ಕೆಲಸವನ್ನು ಮೆಚ್ಚಿ ನಿಮಗೆ ಯಾವುದೋ ಬೋನಸ್ ರೂಪದಲ್ಲಿ ಕೊಡ್ಬೋದು. ಅಥವಾ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದರೆ ಲಾಭದ ಗಳಿಕೆ ಅನ್ನತಕ್ಕಂಥ ಜಾಸ್ತಿ ಆಗ್ಬೋದು. ಹೀಗೆ ಹಲವು ರೂಪದಲ್ಲಿ ಹಣ ಬರುತ್ತೆ. ಆದರೆ ಬಂದಂತಹ ಹಣವನ್ನು ನಾವು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡತಕ್ಕಂಥ ತುಂಬ ಮುಖ್ಯ ಆಗುತ್ತೆ. ಆ ವಿಚಾರದಲ್ಲಿ ನಾವು ಮೇಷರಾಶಿಯನ್ನು ತೆಗೆದುಕೊಂಡರೆ ಭಾಗ್ಯ ಸ್ಥಾನಕ್ಕೆ ಧನಾಧಿಪತಿಯಾದಂತಹ, ಧನಕಾರಕನಾದಂತಹ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ಯಾವುದೋ ಒಂದು ಅಯಾಚಿತವಾಗಿ ಹಣ ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ಅದನ್ನು ಕೂಡ ನಿಮಗೆ ಉಳಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆರ್ಥಿಕ ವಿಚಾರದಲ್ಲಿ ತುಂಬ ಎಚ್ಚರಿಕೆಯ ನಡೆಯನ್ನು ನೀವು ಮಾಡತಕ್ಕಂಥದ್ದು ಒಳ್ಳೆಯದು. ಇನ್ನು ಏಕಾದಶ ಸ್ಥಾನ ಅಂದರೆ ಲಾಭಸ್ಥಾನ, ಕೊನೆಯ ಒಂದು ಫೆಬ್ರವರಿ 15 ನಂತರದಲ್ಲಿ ನಿಮ್ಮ 11ನೇ ಮನೆಯಲ್ಲಿ ಮೇಷರಾಶಿಯವರಿಗೆ ಪಂಚಗ್ರಹಗಳ ಕೂಟ ಅಂದರೆ 5 ಗ್ರಹಗಳು ಒಟ್ಟಿಗೆ ಸೇರುವುದರಿಂದ, ಅಂದರೆ ರವಿ, ರಾಹು, ಶುಕ್ರ, ಬುಧ ಮತ್ತು 23ನೇ ತಾರೀಕಿನ ನಂತರ ಕುಜನು ಕೂಡ ಆ ರಾಶಿಗೆ ಬರುವುದರಿಂದ ಕೆಲವೊಂದು ಆ ಒಂದು 10-12 ದಿವಸದಲ್ಲಿ ಕೆಲವೊಂದು ನಿರೀಕ್ಷಿತವಾದಂತಹ ಬದಲಾವಣೆಗಳು ಕೂಡ ಆಗತಕ್ಕಂತಹದ್ದುಂಟು. ಅಂದರೆ ಆರ್ಥಿಕವಾಗಿ ಲಾಭ, ಕುಟುಂಬದಲ್ಲಿ ನೆಮ್ಮದಿ ಇಂಥದ್ದೆಲ್ಲ ತಿಂಗಳ ಕೊನೆಯಲ್ಲಿ ಉಂಟಾಗುತ್ತೆ. ಅದನ್ನು ಒಟ್ಟಿನಲ್ಲಿ ನಾವು ಹೇಳಬೇಕು ಅಂದರೆ ತುಂಬ ಎಚ್ಚರಿಕೆಯಿಂದ ಈ ತಿಂಗಳಲ್ಲಿ ಜೀವನ ಆರ್ಥಿಕ ವಿಚಾರದಲ್ಲಿ ಮಾಡತಕ್ಕಂಥ ತುಂಬ ಮುಖ್ಯ. ಕುಟುಂಬಕವಾಗಿಯೂ ಕೂಡ ಹೆಚ್ಚು ಕಡಿಮೆ ಸುಖ ಇರುತ್ತೆ. ಯಾವುದಕ್ಕೂ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧಿಸಿ, ಪೂಜಿಸಿ, ಮಂಗಳವಾರದ ದಿವಸ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಪಠಿಸಿ ಇವೆಲ್ಲ ಮಾಡುವುದರಿಂದ ಮೇಷರಾಶಿಯವರಿಗೆ ಉತ್ತಮವಾದಂತಹ ಫಲಾಫಲಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ಶುಭಮಸ್ತು, ಸಮಸ್ತ ಸನ್ಮಂಗಳಾನಿ ಭವಂತು.